ಯಾಕಂದ್ರೆ ಗೆಲ್ತೀನಿ ಅನ್ನೋನನ್ನ ಒಮ್ಮಲ್ಲ ಒಮ್ಮೆ ಸೋಲಿಸಬಹುದು, ಆದ್ರೆ ಸೋಲ್ತೀನಿ ಅಂತ ಎದೆಯೊಳಗೆ ಹಚ್ಚಿ ಹಾಕಿಸ್ಕೊಂಡವರನ್ನ ಗೆಲ್ಸೋಕೆ ಆ ಭಗವಂತನೇ ಬಂದ್ರು ಸಾಧ್ಯ ಇಲ್ಲ ರೀ. ಬಾಳೆ ಗಿಡಕ್ಕೆ ಒಂದೇ ಗೊನೆ, ಹಾಗೇನೆ ನಮ್ಮ ಬಾಳಿಗೂ ಕೂಡ ಒಂದೇ ಮಾತು. ಜಸ್ಟ್ ಒಂದೇ ಒಂದು ಮಾತು ನಮ್ಮ ಇಡೀ ಬದುಕನ್ನೇ ಬದಲಿಸಿ ಬಿಡಬಹುದು. ನೋ ಒನ್ ಕೇರ್ಸ್ ಅಂಟಿಲ್ ಯು ವಿನ್. ಯು ಹ್ಯಾವ್ ಟು ವಿನ್, ಸೊ ಜಸ್ಟ್ ವಿನ್. ಜೀವನದಲ್ಲಿ ನಿಮಗೆ ಸವಾಲುಗಳಿರುತ್ತೆ, ನಿಜ, ನಾನು ಒಪ್ಕೊಳ್ತೀನಿ. ಆದ್ರೆ ಕೆಲವರಿಗೆ ಜೀವನನೇ ಸವಾಲಾಗಿರುತ್ತೆ ಅಲ್ವಾ? ಚಪ್ಪಲಿ ಇಲ್ಲ ಅಂತ ನೀವು ಕೊರಗ್ತಾ ಇರಬಹುದು, ಆದ್ರೆ ಅದ್ಯಾರೋ ಒಬ್ರು ಕೃತಕ ಕಾಲುಗಳನ್ನೇ ಹಾಕೊಂಡು ಹೋಗೋರು ನಿಮ್ಮ ಮುಂದೆ ಹೋದ್ರೆ ಅಯ್ಯೋ ನನ್ನ ಕಾಲಾದ್ರೂ ಇದೆಯಲ್ಲ ಅಂತ ಅನ್ಕೊಂಡು ಆ ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳಲ್ವಾ? ಎಸ್, ಇದು ಕೃತಜ್ಞತೆ, ಇದು ರಿಯಾಲಿಟಿ. ನೀವು ಪ್ರತಿ ಬಾರಿ ಖಿನ್ನರಾದಾಗ ಹೀಗೆ ಆಲೋಚನೆ ಮಾಡಬೇಕು. ಆಗ ನಿಮ್ಮ ಮೋಟಿವೇಶನ್ ಡಬಲ್ ಆಗೋದು 100% ಕರೆಕ್ಟ್. ಎಷ್ಟು ಸಾರಿ ಸೋತ್ರಿ ಅನ್ನೋದನ್ನ ಯಾರು ನೆನಪಿಡೋದಿಲ್ಲ. ಕಡೆಗೆ ನೀವು ಗೆದ್ರಿ ಇಲ್ವೋ ಅನ್ನೋದನ್ನ ಮಾತ್ರ ನೋಡ್ತಿರ್ತಾರೆ. ಸೊ ಬಿ ಅಲರ್ಟ್. ಅದ್ಯಾರೋ ಲ್ಯಾಂಬರ್ಗಿನಿ ಹೊಡ್ಕೊಂಡು ಹೋಗೋ ಕಾರ್ನ ತಡೆದು ಆ ಹುಡುಗನ ಡಿಗ್ರಿ ಸರ್ಟಿಫಿಕೇಟ್ ಕೇಳಲ್ಲ ರೀ. ಬಟ್ ಅಪ್ಪಣ ದುಡ್ಡಿನಲ್ಲಿ ಬುಗಾತಿ ಉರುಸ್ ಕಾರುಗಳಲ್ಲಿ ಹುಡುಗೀರ್ನ ಕೂಡಿಸ್ಕೊಂಡು ಸುತ್ತಾಡೋದಕ್ಕಿಂತ ಸ್ವಂತ ದುಡಿಮೆನಲ್ಲೇ ಸರ್ಕಾರಿ ಬಸ್ ಟಿಕೆಟ್ ತಗೊಳ್ಳೋ ಲೆವೆಲ್ಗೆ ಹೋಗೋದು ಕೂಡ ಸಾಧನೆಯ ಮೊದಲ ಮೆಟ್ಟಿಲೇ ಹೌದು. ಫ್ರೆಂಡ್ಸ್, ಒಮ್ಮೊಮ್ಮೆ ಯಶಸ್ಸು ನಿಮ್ಮನ್ನ ಸತಾಯಿಸುತ್ತೆ. ಉದಾಹರಣೆಗೆ IAS ನಂತಹ ಪರೀಕ್ಷೆಗಳಲ್ಲಿ ಕೆಲವರು ಫಸ್ಟ್ ಪ್ರಯತ್ನದಲ್ಲೇ ಕ್ಲಿಕ್ ಆಗಿಬಿಟ್ಟಿರ್ತಾರೆ, ಮತ್ತೆ ಕೆಲವ್ರದ್ದು ತಡ ಆಗುತ್ತೆ, ಇನ್ನು ಕೆಲವರು ಪಾಸೇ ಆಗೋಲ್ಲ ರೀ, ಆದ್ರೂ ಮತ್ತೊಂದು ಕ್ಷೇತ್ರದಲ್ಲಿ ರಾಜರಂತೆ ಮಿಂಚ್ತಾರೆ. ಹಾಗಾಗಿ ಇವತ್ತೇ ನಿಮ್ಮ ತಾಯಿ ಮೇಲೆ ಆಣೆ ಹಾಕೊಳ್ಳಿ, ಸತ್ರು ಕೂಡ ಯಾವತ್ತೂ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಗೆಲ್ಲಬೇಕು ಅಂತ ಅಂದ್ರೆ ನಾನು ಒಮ್ಮೆನೂ ಗೆದ್ದೇ ಇಲ್ಲ ಅನ್ನೋ ಹಾಗೆ ಪ್ರಯತ್ನ ಪಡಿ, ನಾನು ಒಮ್ಮೆನೂ ಸೋತೆ ಇಲ್ಲ ಅನ್ನೋ ಹಾಗೆ ಪರ್ಫಾರ್ಮೆನ್ಸ್ ಕೊಡಿ. ಇದು ನಿಜವಾದ ಗುಟ್ಟು. ನಿಮ್ಮ ಗುರಿಯನ್ನ ನೀವು ನಿರ್ಧಾರ ಮಾಡಿಲ್ಲ ಅಂತ ಅಂದ್ರೆ ಗುರಿ ನಿರ್ಧಾರ ಮಾಡ್ಕೊಳ್ಳಿ. ಈಗಾಗಲೇ ಅರ್ಧ ಹಾದಿಲಿ ಬಂದಿದ್ರೆ ಒಮ್ಮೆ ಸಿಂಹಾವಲೋಕನ ಮಾಡ್ಕೊಳ್ಳಿ. ನೀವು ಹೋಗ್ತಾ ಇರೋ ದಾರಿ ಸರಿ ಇದೆಯಾ? ನಿಮ್ಮ ಸ್ಪೀಡ್ ಸರಿಯಾಗಿದೆಯಾ? ನಿಮ್ಗೆ ಒಬ್ಬ ಗುರು ಬೇಕಾ ಅಥವಾ ಬೇಡವಾ? ನಿಮ್ಮ ಗುರಿ ಬೇಗ ತಲುಪೋಕೆ ಇನ್ನೂ ಏನು ಮಾಡಬಹುದು? ಎಲ್ಲರಿಗಿಂತ ನಿಮ್ಮ ಪ್ರಾಡಕ್ಟ್ಗಳು ಹೇಗೆ ಚೆನ್ನಾಗಿ ತಯಾರು ಮಾಡ್ಕೊಳ್ಬಹುದು ಅನ್ನೋದನ್ನ ಥಿಂಕ್ ಮಾಡಿ. ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಹಿಂದೆ ಇದ್ದ ಹಾಗೆ ಒನ್ ಆಫ್ ದ ಬೆಸ್ಟ್ ಆದ್ರೆ ಈಗ ಸಾಲೋದಿಲ್ಲ, ಟಾಪ್ ಆಫ್ ದ ಬೆಸ್ಟ್ ಆಗಲೇಬೇಕು. ಹಾಗಂತ ತಪ್ಪು ದಾರಿ ಹಿಡಿದು ಕಳ್ಳು ವೇಷ ಹಾಕಿ ಯಾರಿಗೋ ಬಕೆಟ್ ಹಿಡಿದು ಯಾರ್ದೋ ಚಮಚಾಗಿರಿ ಮಾಡಿ ನಿಮ್ ಗುರಿ ತಲುಪಬೇಡ್ರಿ. ಈ ರೀತಿ ಮೇಲ್ ಹೋದ್ರೆ ನಿಮ್ಮ ಬಂಡವಾಳ ಒಂದಲ್ಲ ಒಂದಿನ ಈ ಜಗತ್ತಿನ ಮುಂದೆ ಬೆತ್ತಲಾಗೋದು ಮಾತ್ರ ಖಚಿತ. ಪ್ರಯತ್ನ ಮಾಡಿ ಸೋತ್ರೋ ಪರವಾಗಿಲ್ಲ. ಇಫ್ ಯು ಹ್ಯಾವ್ ಗಿವನ್ ಯುವರ್ ಬೆಸ್ಟ್, ಇಟ್ಸ್ ಓಕೆ. ಈಗ ನಿಮಗೆ ಎಕ್ಸ್ಪೀರಿಯನ್ಸ್ ಆದ್ರೂ ಆಗಿರುತ್ತೆ. ಇಂದಲ್ಲ ನಾಳೆ ಇಲ್ಲಿ ಅಥವಾ ಮತ್ತೊಂದು ಕಡೆ ನೀವು ಗೆದ್ದೇ ಗೆಲ್ತೀರಿ. ಚಿಂತೆ ಮಾಡಬೇಡಿ, ಎಲ್ಲಿ ತಪ್ಪಿದೆ ಅನ್ನೋದನ್ನ ಚೆಕ್ ಮಾಡಿಕೊಂಡು ಮುಂದೋಗಿ. ಏನಾಗಲಿ ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗದು. ಯಾರನ್ನಾದ್ರೂ ಸೋಲಿಸಬಹುದು, ಆದ್ರೆ ಸೋಲ್ನಲ್ಲಿ ಕೂಡ ನಗುತ್ತಾರಲ್ಲ ಅವರನ್ನ ಯಾರಿಂದಲೂ ಯಾವತ್ತೂ ಎಲ್ಲಿನೂ ಕೂಡ ಸೋಲ್ಸೋಕೆ ಸಾಧ್ಯ ಇಲ್ಲ. ಫ್ರೆಂಡ್ಸ್, ಆಡೋಕಂತ ಹೇಳಿದ ಮೇಲೆ ಗೆಲ್ಲಲೇಬೇಕು. ಗೆಲ್ತೀನಿ ಅಂತಾನೆ ಹೇಳಿ, ನೋಡೋಣ ಟ್ರೈ ಮಾಡ್ತೀನಿ ಅನ್ಬೇಡಿ. ಗೆದ್ರೆ ಕೈಲಾಸ, ಸೋತ್ರೆ ಒಂದು ಮಂದಹಾಸ ಬೀರಿ ಮುಂದಿನ ಗೆಲುವಿಗೆ ಪ್ರಯತ್ನ ಪಡಿ.
ಸ್ನೇಹಿತರೆ, ಯಾರೂ ಒಂದೇ ಪ್ರಯತ್ನಕ್ಕೆ ಸಕ್ಸಸ್ಫುಲ್ ಆಗಿರೋದಿಲ್ಲ. ಪ್ರಸಿದ್ಧ ಕಾರ್ ಕಂಪನಿ ಫೋರ್ಡ್ನ ಸಂಸ್ಥಾಪಕ ಹೆನ್ರಿ ಫೋರ್ಡ್ ತನ್ನ ಮೊದಲ ಕಾರಿಗೆ ರಿವರ್ಸ್ ಗೇರ್ ಹಾಕೋದನ್ನೇ ಮರೆತಿದ್ದ ಕಣ್ರಿ. ಸೊ ಆರಂಭದಲ್ಲಿ ನಡೆಯೋಕೆ ಕಲಿಯೋ ಮಗು ಒಂದು ಎಗರಿ ಎಗರಿ ಬೀಳುತ್ತೆ. ಹಾಗೇನೆ ನಾವು ಕೂಡ ಎಡುತ್ತೀವಿ, ಮತ್ತೆ ನಡೆಯೋ ಕಲಿತೀವಿ. ಆಮೇಲೆ ಓಡೋರು ನಾವೇ, ಒಮ್ಮೊಮ್ಮೆ ಮುಗ್ಗರಿಸಿ ಬೀಳ್ತೀವಿ ಅಲ್ವೇ? ಆದರೂ ತೆವಳುತ್ತಲೇ ಆಗಲಿ ಅವಕಾಶ ಮಾಡಿಕೊಂಡು ಸಾಗುತ್ತಾ ಇರಬೇಕು. ಮೊದಲಿಗರು ಆಗ್ಬೇಕಂತ ಅಂದ್ರೆ ನಾನು ಕೊನೆಯವನೇ ಅಂದುಕೊಂಡು ಪ್ರಾರಂಭ ಮಾಡ್ಕೊಳ್ಳಿ. ಅಂಜಿಕೆ, ನಾಚಿಕೆ, ಭಯ ನಿಮ್ಮನ್ನ ಬಾವಿಯಲ್ಲಿನ ಕಪ್ಪೆ ಹಾಗೆ ಮಾಡುತ್ತವೆ. ಅವನ್ನ ಇವತ್ತಿನಿಂದಾನೇ ಬಿಟ್ಟುಬಿಡಿ. ಜನ ಏನ್ ಅನ್ಕೊಳ್ತಾರೋ ಅನ್ನೋದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಿಕ್ ಹೋಗ್ಬೇಡಿ. ನಿಮಗೆದುರಾಗೋ ಕಷ್ಟ, ನೋವು, ಸಮಸ್ಯೆ, ಗೊಂದಲ, ನಿರುತ್ಸಾಹ, ಡಿಸ್ಟ್ರಾಕ್ಷನ್, ಡಿಪ್ರೆಷನ್ಗಳಿಗೆ ಹೆದರಬೇಡಿ. ಇವೆಲ್ಲ ನಿಮ್ಮನ್ನ ಹೆಚ್ಚು ಹೆಚ್ಚು ಭೇಟಿಯಾದಷ್ಟು ಗಟ್ಟಿ ಮಾಡ್ತಾನೆ ಹೋಗುತ್ತವೆ. ಹಡಗು ಬಂದರ್ನಲ್ಲಿ ಲಂಗರ್ ಹಾಕಿ ನಿಂತಾಗ ಚಂದ ಕಾಣ್ತಾ ಉಂಟು ಅಲ್ವಾ ಮಾರ್ರೆ ಅಂತ ಯಾರಾದ್ರೂ ಕೇಳಬಹುದು. ಆದರೆ ಹಡಗಿನ ಮೂಲ ಉದ್ದೇಶ ಏನು? ಅದು ನೀರಿಗೆ ಇಳಿಯಬೇಕು, ಮೀನು ಹೊತ್ತು ತರಬೇಕು. ಹಾಗಾದಾಗ ಮಾತ್ರ ಅದರ ಜೀವನ ಸಾರ್ಥಕ ಆಗುತ್ತೆ ಅಲ್ವಾ? ಶಾಂತ ಸಮುದ್ರ ಸಮರ್ಥ ಅಂಬಿಗರನ್ನ ತಯಾರು ಮಾಡೋಕೆ ಸಾಧ್ಯ ಇಲ್ಲ. ದುಃಖ ಅಂದ್ರೆ ಏನು ಅಂತ ತಿಳಿದಾಗಲೇ ಖುಷಿಯ ಮಹತ್ವ ಗೊತ್ತಾಗೋದು. ಕಹಿ ತಿನ್ನದವನಿಗೆ ಸಿಹಿಯ ಬೆಲೆ ಗೊತ್ತಾಗೋದಿಲ್ಲ. ಡಿಯರ್ ಫ್ರೆಂಡ್ಸ್, ಅತಿ ಕಠಿಣ ಪ್ರಸಂಗಗಳೇ ನಮಗೆ ಅತಿ ಶ್ರೇಷ್ಠ ಪಾಠಗಳನ್ನು ಹೇಳಿಕೊಡುತ್ತವೆ. ಹಾಗಾಗಿ ಬದುಕಿನ ಏರುಪೇರುಗಳೇ ನಮ್ಮನ್ನ ಲೀಡರ್ ಆಗಿ ಪರಿವರ್ತಿಸೋದು. ಬೇಕಾದ್ರೆ ಒಮ್ಮೆ ನೆನಪು ಮಾಡ್ಕೊಳ್ಳಿ, ನಮ್ಮ ಫ್ರೆಂಡ್ಸ್ ಕೈ ಕೊಟ್ಟು ಹೋದ್ಮೇಲೆ ನಮಗೆ ತಂದೆ ತಾಯಿಯ ಮಹತ್ವ ಅರಿವಾಗುತ್ತೆ. ಮದುವೆ ಆದ್ಮೇಲೆ ಮರ್ಯಾದೆ, ಗೌರವ, ದುಡ್ಡಿನ ಬೆಲೆ ತಿಳಿಯುತ್ತೆ. ಆದ್ದರಿಂದ ಎಷ್ಟು ಬೇಗ ಪೆಟ್ಟು ತಿಂತೀರೋ ಅಷ್ಟು ಹೆಚ್ಚು ಕಲಿಯುತ್ತೀರಿ. ಗೆದ್ದ ಮೇಲೆ ಸರಿ ಹೋಗುವ ಸಮಸ್ಯೆಗಳಿಗೆ ಈಗ ಚಿಂತಿಸಬೇಡಿ, ಕೊರಗಿ ಸೊರಗಬೇಡಿ. ಚಿಂತೆಯಾಕೆ ಮಾಡುತ್ತೀಯೋ ಗೆಳೆಯ ಬೇಡಯ್ಯ. ಟ್ಯಾಲೆಂಟ್ ಅನ್ನೋದು ನಿಮ್ಮನ್ನ ರಿಂಗ್ ಅಥವಾ ಗ್ರೌಂಡ್ ವರೆಗೆ ತರುತ್ತೆ. ಆದರೆ ಹಾರ್ಡ್ ವರ್ಕ್ ಮಾತ್ರ ನಿಮ್ಮನ್ನ ಚಾಂಪಿಯನ್ ಆಗಿ ಮಾಡುವ ತಾಕತ್ತನ್ನು ಹೊಂದಿದೆ.